ಓಂ ನಾಗಮ್ಮ ದೇವಾಯ ನಮಃ. ಓಂ ನಾಗಮ್ಮ ದೇವಾಯ ನಮಃ. ಅಮ್ಮ ನಾಗಮ್ಮ, ಇಲ್ಲಿ ನಮ್ಮ ನಾಗಮ್ಮ ದೇವಿ ದೊಡ್ಡ ದೇವಸ್ಥಾನ, ತಿಮ್ಮಸಂದ್ರ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಉತ್ತೂರು ಹೋಬಳಿ. ನೋಡಿ, ಅಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಒಳಗಡೆ ಹೋಗ್ತಾ ಇರೋದು ನಾನೇ. ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಹೋಗ್ತಾ ಇರೋದು ನಾನೇ. ಅಲ್ಲಿ ನಾಗಮ್ಮನ ದೇವಸ್ಥಾನ ಇಲ್ಲಿ ದೊಡ್ಡ, ಸುಮಾರು 25 ವರ್ಷದಿಂದ ಇಲ್ಲಿ ಇದು ಮಾಡಿದ್ದಾರೆ. ಇಲ್ಲಿ ಬಂದ ಮೇಲೆ ನನಗೆ ಮೇಲಾಗಿರೋದು. ನಾನು ಎಷ್ಟು ಕೂತ್ಕೊಂಡು ಹೇಳೋಕ್ಕಾಗ್ತಾಯಿಲ್ಲ, ಹಂಗಿದ್ನಿ ನೋಡಿ. ಇವಾಗೆಲ್ಲ ಯಾವ ಥರ ಇಲ್ಲಿ ಬಂದ ಮೇಲೆ ಎಷ್ಟು ಚೆಂದಾಗಿ ನನಗೆ ಒಳ್ಳೆಯದಾಗಿದೆ ನೋಡಿ. ಇಲ್ಲಿ 7 ಸುತ್ತಿನ ನಾಗೇಂದ್ರ ಸ್ವಾಮಿ, ಒಳಗೆ ಉತ್ತೈತೆ. ಅಲ್ಲಿ ಎಡೆ ಐತಲ್ಲ, ಎಡೆ ಕೆಳಗೆ ಉತ್ತೈತೆ. ಎಷ್ಟು ದೊಡ್ಡ ದೇವಸ್ಥಾನ. ಇಲ್ಲಿ ನಾಗನಾಥೇಶ್ವರಿ, ಅನ್ನಪೂರ್ಣೇಶ್ವರಿ, ಅಮ್ಮ ನಾಗಮ್ಮ, ನಾಗದೇವತೆ ದೇವಸ್ಥಾನ ನೋಡಿ. ಈ ಕಡೆ ಇರೋದು ಗಣಪತಿ ಫಸ್ಟ್ನೇ ಪೂಜೆ ತಗೊಳ್ತಾರೆ ಇಲ್ಲಿ. ಗಣಪತಿ ದೇವಿ, ನಾಗಮ್ಮನ ದೇವಿ ಇದ್ದಾರಲ್ಲ, ಈ ಬಲಗಡೆ ಇರೋದು ಗಣೇಶಪ್ಪ ಮೂರ್ತಿ. ಇಲ್ಲಿ ಪೂಜೆ ಆಗಿದೆ. ಮತ್ತು ಒಳಗೆ ನಾಗಮ್ಮ ದೇವಸ್ಥಾನ ಒಳಗೆ ಅಮ್ಮನವ್ರಿಗೆ ಮೈ ಮೇಲೆ ಬರ್ತಾಳೆ ಬಸವಣ್ಣ. ಈ ಅಮ್ಮ ನಾಗನಾಥೇಶ್ವರಿ, ಅಮ್ಮ ನಾಗಮ್ಮ ಒಳಗಿರೋದು ನೋಡಿ. ನಾನು ಪೂಜೆ ಮಾಡ್ತಾಯಿದ್ದೆ ನೋಡಿ, ನಾನೇ ಪೂಜೆ ಮಾಡ್ತಾ ಇರೋದು ನೋಡಿ. ಇಲ್ಲಿ ಹೂವು ಕೊಡ್ತಾಳೆ ಅಮ್ಮ. ಎಂಥ ಕಷ್ಟ ಕಾಲದಲ್ಲಿ ನನ್ನ ಒಳ್ಳೇದು ಮಾಡಿರೋದು ಈ ಅಮ್ಮ ನಾಗಮ್ಮ. ಹಿಂದ್ಗಡೆ ಇರೋದು ಉತ್ತ ನೋಡಿ. ಉತ್ತ ಮುಂದ್ಗಡೆ ಸುರನ ಹುಟ್ಟ ಕಡೆ ಮುಂದ್ಗಡೆ ಇರೋದು ಅಮ್ಮ ನಾಗಮ್ಮ ವಿಗ್ರಹ. 5 ಅಡಿ ಹೈಟ್ ಇರೋ ವಿಗ್ರಹ, ಶಿವಲಿಂಗ. ಒಂದು ದಿನ ಇಲ್ಲಿ ಭೇಟಿ ಕೊಡಿ. ನಾನು ಇಲ್ಲಿ ಅಡ್ರೆಸ್ ಹೇಳಿದ್ನಲ್ಲ, ಈ ಅಡ್ರೆಸ್ಗೆ ಬನ್ನಿ ನೋಡಿ. ಹೂವಿನಾರ ಹಾಕ್ತಾಯಿದ್ದೀನಿ ನಾನು. ಅದು ನಾನೇ ಡೈರೆಕ್ಟ್ ನೋಡಿ. ಎಲ್ಲನೂ ತುಂಬ ದಿನ ಆಯಿತು ನಾನು ಇಲ್ಲಿ ಬಂದು. ನಿನ್ನೆ ಬಂದಿದ್ದೆ, ಶುಕ್ರವಾರ. ಮೊದಲು ನಾನು ಇಲ್ಲಿ ಬಂದಲ್ಲಿ ನೋಡಿ, ಇವಾಗ ಎಲ್ಲಿ ನಾನು ನಿಲ್ಕೊಂಡಿದ್ನೋ ಅಲ್ಲೇ ಕೂತ್ಕೊಂಡಿದ್ದೀನಿ. ನಿಂತ್ಕೊಂಡಾಗ ಕೂಡ ಹತ್ನಿಲ್ಲ ನನಗೆ. ನನ್ನ ಹೆಂಡತಿ ಪೂಜೆ ಮಾಡ್ತಾಯಿದ್ದಾರೆ. ನಾಗರಕಲ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲೇನೋ ನಾಗದೋಷ ಅದು ಇದ್ದರೆ ಬನ್ನಿ. ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ನಾಗದೋಷ ಪರಿಹಾರ ಇರುತ್ತೆ. ಅಡ್ರೆಸ್ ಹೇಳ್ತೀನಿ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ತಿಮ್ಮಸಂದ್ರ, ಉತ್ತೂರು ಹೋಬಳಿ. ಕೋಲಾರಕ್ಕೆ ಇಲ್ಲಿ ನಾನು ಪೋಸ್ಟಲ್ಲಿ ಈ ದೇವಸ್ಥಾನ ಅಡ್ರೆಸ್ಸನ್ನು ಪೋಸ್ಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಪೋಸ್ಟ್ ಇರುತ್ತಲ್ಲ, ಆ ಪೋಸ್ಟಲ್ಲಿ ಈ ದೇವಸ್ಥಾನದ್ದು ಅಡ್ರೆಸ್ ಹಾಕಿರ್ತೀನಿ. ಫೋನ್ ನಂಬರ್ ಎಲ್ಲ ಇರುತ್ತೆ. ಅಲ್ಲಿ ಪೂಜೆ ಮಾಡೋ ಅರ್ಚಕರ ನಂಬರ್ ಇರುತ್ತೆ. ಕಾಲ್ ಮಾಡಿ ಈ ಅಡ್ರೆಸ್ಗೆ ಬನ್ನಿ. ಒಳಗೆ ತಗೊಂಬೋದಾಗುತ್ತೆ ನೋಡಿ. ಉತ್ತನೇ ಜಾಸ್ತಿ ಇಲ್ಲಿ. ಅಷ್ಟು ಇಲ್ಲಿ ಪ್ರಸಿದ್ಧಿ ಆಗಬೇಕಂದ್ರೆ ಇಲ್ಲಿ ಐತಲ್ಲ ಉತ್ತ. ಈ ಉತ್ತ ಮೊದಲಿದ್ದಿದ್ದು, ಆಮೇಲೆ ದೇವಸ್ಥಾನ. ಈ ಉತ್ತ ಮೊದಲು ಇದೇ ಮೊದಲು ಉತ್ತ ಇರೋದು. ಈ ಉತ್ತ ಆದಮೇಲೆ ಇದೆಲ್ಲ ಇಲ್ಲಿ ಪ್ರಸಿದ್ಧಿ ಆಗಿರೋದು. ದೇವಸ್ಥಾನ ಆಗಲಿ, ವಿಗ್ರಹಗಳಾಗಲಿ. ಇಲ್ಲಿ ಜನ ಶುಕ್ರವಾರ, ಸೋಮವಾರ ಜಾಸ್ತಿ.
ಶುಕ್ರವಾರ ಸೋಮವಾರ ಜಾಸ್ತಿ ಪೂಜೆ ಇರುತ್ತೆ. ಮತ್ತು ಆಗಸ್ಟ್ ತಿಂಗಳಲ್ಲಿ ನಾಗದೋಷ ಇರ್ತದಲ್ಲ, ಅವ್ರಿಗೆಲ್ಲನೂ ಇಲ್ಲಿ ಪರಿಹಾರ ಇರುತ್ತೆ. ಈ ಅಮ್ಮ ನೋಡಿ, ಇಲ್ಲಿ ಮುಂದ್ಗಡೆ ಇರೋ ಅಮ್ಮ ತುಂಬ ಪ್ರಸಿದ್ಧಿ. ಗರುಡಗಂಬ ದೇವಸ್ಥಾನ ಮುಂದ್ಗಡೆ ಇರೋ ಗರುಡಗಂಬ ನೋಡಿ. ಕೋನೇರಿ ಅಂದರೆ ನೀರು ಸ್ನಾನ ಮಾಡೋ ಕೋನೇರಿ ಇದು. ಎಲ್ಲ ಹೊಸ್ದಾಗಿ ರೆಡಿ ಮಾಡಿದ್ದಾರೆ. ಹಳೇದಿತ್ತು ಮೊದಲು. ಹಳೇದಿದ್ದಾಗ ಎಲ್ಲ ರಿಪೇರಿ ಮಾಡಿ ಹೊಸ್ದಾಗಿ ಇವಾಗ ಕಲ್ಲಲ್ಲಿ ಹೊಸ ಕಲ್ಲು ಹಾಕಿ ರೆಡಿ ಮಾಡಿದ್ದಾರೆ. ಕೋನೇರಿ ಅಂತೀರಿ ನಮ್ಮ ಕಡೆ. ನಿಮ್ಮ ಕಡೆ ಏನಾಗ್ತದೆ ಅಂತಾರೆ ಗೊತ್ತಿಲ್ಲ ನಮಗೆ. ನಮ್ಮ ಕಡೆ ಕೋನೇರಿ ಅಂತೀರಿ. ನೋಡೋದು ದೇವಸ್ಥಾನ ಮುಂದ್ಗಡೆ ಐತೆ. ಈ ಕಡೆಯಿಂದ ಎಡಗಡೆ ಹೋಗ್ತೀನಿ ನಾನು. ತುಂಬ ಊರಿನಿಂದ ಸುಮಾರು ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಈ ದೇವಸ್ಥಾನ. ತಿಮ್ಸಂದ್ರದಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಐತೆ. ಒಡಗೂರು ಗೇಟಲ್ಲಿ ಇಳ್ಕೊಂಬಿಟ್ರೆ ಸುಮಾರು 3 ಕಿಲೋಮೀಟ್ರ್ ಅಷ್ಟೇ ಈ ಊರಿಗೆ. ಕೋಲಾರಿಂದನೂ ಸುಮಾರು ಅಂದರೆ ಒಂದು 15 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ಕೋಲಾರಿಂದ. ಇದೆಲ್ಲ ನೋಡು, ಯಾರ್ಯಾರು ನಾಗದೋಷ ಇರುತ್ತೆ ಅವರೆಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಡಿರೋದು. ಯಾರಿಗಾದ್ರೂ ನಾಗದೋಷ ಇದ್ದರೆ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಾಗದೋಷ ಎಲ್ಲ ಹೊರ್ಟೋಗುತ್ತೆ. ಯಾವ ದೋಷಗಳಿದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ. ಅಮ್ಮ ನಾಗಮ್ಮ ನಮ್ಮ ದೇವಸ್ಥಾನ ಚಿಕ್ಕದು. ಇಲ್ಲಿ ಬಂದ ಮೇಲೆ ನನಗೆ ಮೇಲಾದಮೇಲೆ ನಾನು ಬಂದು ನಮ್ಮೂರಲ್ಲಿ ನಮ್ಮ ದೇವಸ್ಥಾನ ಕಟ್ಟಿರೋದು. ಇಲ್ಲಿಗೆ ಬಂದ ಮೇಲೆ ನನಗೆ ಮೇಲಾಗಿದ್ದಕ್ಕೆ ನಾನು ನಮ್ಮೂರಲ್ಲಿ ನಾಗಮ್ಮನ ದೇವಸ್ಥಾನ ಕಟ್ಟಿರೋದು. ನಾನು ವೀಡಬ್ಲಿನ ಕೆಳಗೆ ಐತೆ ನೋಡಿ. ನೋಡಿದೆಲ್ಲ ನಾಗರಕಲ್ಲು. ಇಲ್ಲಿಂದ ತಿಮ್ಸಂದ್ರ ದೇವಸ್ಥಾನದೇ ಇದು. ಬನ್ನಿ ಸ್ನೇಹಿತರೆ, ಒಂದು ಸತಿ ವಿಸಿಟ್ ಮಾಡಿ. ನನ್ನ ನಂಬರ್ ಕೂಡ ಹಾಕಿರ್ತೀನಿ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಇಲ್ಲಿ ದೇವಸ್ಥಾನಕ್ಕೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಕೂಡ ಬನ್ನಿ. ಎಷ್ಟೋ ಇದು ಮಾಡ್ತೀರಾ, ಒಂದು ಸತಿ ಬನ್ನಿ ಈ ದೇವಸ್ಥಾನಕ್ಕೆ ಬನ್ನಿ, ಒಳ್ಳೆಯದಾಗುತ್ತೆ. ಎಲ್ಲ ಇವರು ಈ ದೋಷಗಳಿರ್ತದಲ್ಲ ಅವರೆಲ್ಲನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಹೇಳಿದ್ನಲ್ಲ ಆವಾಗನಿಂದ. ಹಿಂದ್ಗಡೆ ಕೂಡ ಐತೆ ನೋಡಲ್ಲಿ, ಅಲ್ಲಿ ಕೂಡ ಐತೆ ನೋಡು. ಅವ್ರವ್ರು ಇಷ್ಟು ಕೊದ್ದಿ ಅವರು ಮಾಡಿರೋದು. ಯಾವ ಥರ ಇವಾಗ ನಿಮಗೆ ದೋಷ ಇರುತ್ತಂದರೆ ಒಬ್ಬರಿಗೆ ಅವರಿಷ್ಟು ಕೊದ್ದಿ ಮಾಡೋದು. ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಕೊಳೋದು ಅವ್ರ ಹಣಕ್ಕೆ ತಗ್ಗಟ್ಟಾಗಿ. ಹಿಂದ್ಗಡೆ ಐತೆ ಈಶ್ವರನ ದೇವಸ್ಥಾನ ಐತೆ. ನಾಗಮ್ಮನ ದೇವಸ್ಥಾನ ಹಿಂದ್ಗಡೆ ಈಶ್ವರನ ದೇವಸ್ಥಾನ ನೋಡೋದೆ, ಅಲ್ಲಿ ಕಾಣೋದೇ ಈಶ್ವರನ ದೇವಸ್ಥಾನ.